ನಮಸ್ಕಾರ ಸ್ನೇಹಿತರೆ. ಇವತ್ತು ಸಿಂಹ ಮತ್ತು ಚಿಕ್ಕ ಇಲಿಯ ಒಂದು ಸುಂದರ ನೀತಿ ಕಥೆ ಕೇಳೋಣ. ಒಂದು ಹಸಿರು ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹ ವಾಸ ಮಾಡುತ್ತಿತ್ತು. ಒಂದು ದಿನ ಅದು ದೊಡ್ಡ ಮರದ ಕೆಳಗೆ ಮಲಗಿತ್ತು. ಆಗ ಒಂದು ಚಿಕ್ಕ ಇಲಿ ಆಟವಾಡುತ್ತಾ ಓಡುತ್ತಾ ಸಿಂಹದ ಮೇಲೆ ಹತ್ತಿತು. ಸಿಂಹ ತಕ್ಷಣ ಎದ್ದು ಕೋಪದಿಂದ ಇಲಿಯನ್ನು ಹಿಡಿದುಕೊಂಡಿತು. ಚಿಕ್ಕ ಇಲಿ ತುಂಬ ಭಯಪಟ್ಟು, ದಯವಿಟ್ಟು ನನ್ನನ್ನು ಬಿಡಿ, ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಕೇಳಿತು. ಸಿಂಹ ನಕ್ಕಿತು. ನೀನು ಚಿಕ್ಕದಾಗಿದ್ದರೂ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳಿತು. ಆದರೂ ಅದರ ದಯೆಯಿಂದ ಇಲಿಯನ್ನು ಬಿಟ್ಟಿತು. ಕೆಲ ದಿನಗಳ ನಂತರ ಸಿಂಹ ಕಾಡಿನಲ್ಲಿ ತಿರುಗುತ್ತಿದ್ದಾಗ ಬೇಟೆಗಾರರು ಹಾಕಿದ ಬಲೆಯಲ್ಲಿ ಸಿಕ್ಕಿತು. ಸಿಂಹ ತುಂಬಾ ಪ್ರಯತ್ನ ಮಾಡಿದರೂ ಹೊರಬರಲಿಲ್ಲ. ಅದು ಜೋರಾಗಿ ಗರ್ಜಿಸಿತು. ಆ ಶಬ್ದ ಕೇಳಿ ಚಿಕ್ಕ ಇಲಿ ಓಡಿಬಂತು. ತನ್ನ ಚಿಕ್ಕ ಹಲ್ಲಿನಿಂದ ಬಲೆಯನ್ನು ನಿಧಾನವಾಗಿ ಕತ್ತರಿಸಿತು. ಸ್ವಲ್ಪ ಸಮಯದಲ್ಲಿ ಸಿಂಹ ಮುಕ್ತವಾಯಿತು. ಸಿಂಹ ಸಂತೋಷದಿಂದ ಇಲಿಗೆ ಧನ್ಯವಾದ ಹೇಳಿತು. ಚಿಕ್ಕವರನ್ನು ಕಡಿಮೆ ಅಂದುಕೊಳ್ಳಬಾರದು ಎಂದು ಅರಿತುಕೊಂಡಿತು. ಇಬ್ಬರೂ ಒಳ್ಳೆಯ ಸ್ನೇಹಿತರಾಗಿ ಸಂತೋಷದಿಂದ ಬದುಕಿದರು. ಈ ಕಥೆಯ ನೀತಿ: ಒಳ್ಳೆಯ ಮನಸ್ಸು ಇದ್ದರೆ ಯಾರೂ ಚಿಕ್ಕವರಲ್ಲ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಇನ್ನಷ್ಟು ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ.